ಬ್ರೇಕಿಂಗ್ ಬರ್ತಾ ಇದೆ, ಇನ್ನಷ್ಟು ವಿವರ ಕೊಡ್ತೀನಿ. ಮ್ಯಾಟ್ರೈಸ್ ಮತದಾನೋತ್ತರ ಸಮೀಕ್ಷೆ ಬಹಿರಂಗ ಆಗಿದೆ. ಒಂದೊಂದೇ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಮ್ಯಾಟ್ರೈಸ್ ಸಮೀಕ್ಷೆ ಏನು ಹೇಳುತ್ತೆ, ಅದರ ಅಂಕಿ ಅಂಶಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲು ಶುರು ಮಾಡ್ತಾ ಇದ್ದೀವಿ ಮ್ಯಾಟ್ರೈಸ್ ಇಂದ. ಮತದಾನೋತ್ತರ ಸಮೀಕ್ಷೆ ಎಷ್ಟರ ಮಟ್ಟಿಗೆ ಎಕ್ಸಿಟ್ ಪೋಲ್ಗಳು ಎಕ್ಸಾಕ್ಟ್ ಪೋಲ್ ಆಗಿಲ್ಲ, ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡೇ ಮಾತಾಡಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಡಿವಿ ರಿಸರ್ಚ್ ಆಪ್ಗೆ 26 ಸ್ಥಾನ ಅಂತ ಇದೆ. ಮ್ಯಾಟ್ರೈಸ್ ಇನ್ನು ಸ್ವಲ್ಪ ಹೊತ್ತಿಗೆ ಬರುತ್ತೆ. ಚುನಾವಣೆಯ ಮತದಾನೋತ್ತರ ಸಮೀಕ್ಷೆ ಅದರ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಒಂದು ರಿಸರ್ಚ್ ಆಪ್ಗೆ 26ರಿಂದ 34 ಸ್ಥಾನ ಅಂತ ಹೇಳ್ತಾ ಇದೆ. ಎಸ್, ಈಗ ನಾವು ತೋರಿಸ್ತಾ ಇದ್ದೀವಿ ಮ್ಯಾಟ್ರೈಸ್ ಮತದಾನೋತ್ತರ ಸಮೀಕ್ಷೆ. ಡಿವಿ ರಿಸರ್ಚ್ ಆಪ್ಗೆ 26ರಿಂದ 34 ಸ್ಥಾನ, ಬಿಜೆಪಿಗೆ 26ರಿಂದ 34 ಸ್ಥಾನಗಳು ಅಂತ. ಇನ್ನು ನಾವು ತೋರಿಸ್ತಾ ಇದ್ದೀವಿ ಆಮ್ ಆದ್ಮಿ ಪಾರ್ಟಿ 22ರಿಂದ 32 ಸೀಟ್ಗಳನ್ನ ಗೆಲ್ಲೋ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದೆ ಮ್ಯಾಟ್ರೈಸ್. ಮ್ಯಾಟ್ರೈಸ್ನ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಸ್ಕ್ರೀನ್ನ ಮೇಲ್ಭಾಗದಲ್ಲಿ ನೋಡ್ತಾ ಇದ್ದೀರಿ, ಕೆಳಭಾಗದಲ್ಲಿ ನೋಡ್ತಾ ಇದ್ದೀರಿ, ಎಲ್ಲ ವಿವರಗಳನ್ನ ನಾವು ನಿಮಗೆ ಇಡ್ತಾ ಇದ್ದೀವಿ. ಡಿವಿ ರಿಸರ್ಚ್ನ ಪ್ರಕಾರ ಆಮ್ ಆದ್ಮಿ ಪಾರ್ಟಿ 26ರಿಂದ 34 ಸ್ಥಾನಗಳು. ಇನ್ನು ನಾವು ತೋರಿಸ್ತಾ ಇದ್ದೀವಿ ಬಿಜೆಪಿ 35ರಿಂದ 40 ಸೀಟ್ಗಳನ್ನು ಗೆಲ್ಲಬಹುದು ಅನ್ನುವಂಥದ್ದು. ಆಮ್ ಆದ್ಮಿ ಪಾರ್ಟಿ 27ರಿಂದ 32 ಸೀಟ್ಗಳನ್ನು ಗೆಲ್ಲಬಹುದು ಅಂತ. ಆಗಲೇ ನಾವೇನು 50-50 ಮಾತನಾಡಿದ್ವಿ, ಬಹುಶಃ ಅದೇ ನಿಜವಾಗುತ್ತೇನೋ ಗೊತ್ತಿಲ್ಲ. ಯಾರ್ಯಾರ ಹಣೆ ಬರಹ ಹೆಂಗಿರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಾನು ಮತ್ತೊಂದ್ಸರಿ ಹೇಳಬೇಕು, ಎಷ್ಟರ ಮಟ್ಟಿಗೆ ಈ ಎಕ್ಸಿಟ್ ಪೋಲ್ಗಳು ಎಕ್ಸಾಕ್ಟ್ ಪೋಲ್ಗಳಾಗಿವೆ ಇತ್ತೀಚಿನ ದಿನಗಳೆಲ್ಲ ನೋಡ್ತಾ ಇದ್ದೀವಿ. 35ರಿಂದ 40 ಸೀಟ್ಗಳನ್ನು ಗೆಲ್ಲಬಹುದು ಬಿಜೆಪಿ ಅಂತ. ಅಂದರೆ ಬಿಜೆಪಿಯ ಗೆಲುವಿನ ನಾಗಾಲೋಟ ಇಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿ ಸೋಲ್ಸೋದ್ರ ಮುಖಾಂತರ ಆಗುತ್ತೆ.